ನಾಳೆ ನೀವೆಲ್ಲ ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನಕ್ಕೆ ಸಂಜೆ 5:30ಕ್ಕೆ ತಪ್ಪದೆ ಹೋಗ್ತೀರಿ ತಾನೆ? ಗಿಲ್ಲಿ ನಟ ಅವರನ್ನ ನೋಡ್ತೀರಿ ತಾನೆ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಗಿಲ್ಲಿ ನಟ ಅವರು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಾರೆ. ಅದು ಯಾಕೆ, ಎಲ್ಲಿ, ಏನು ಕಾರ್ಯಕ್ರಮ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಈ ವಿಡಿಯೋ ಶುರು ಮಾಡೇ ಬಿಡೋಣ. ನೋಡಿಪ್ಪ, ನಮ್ಮ ಗಿಲ್ಲಿ ನಟ ಅವರು ಇದೇ ಮಾರ್ಚ್ 22ನೇ ತಾರೀಕು ಭಾನುವಾರದಂದು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂದ್ರೆ, ಶಿವಮೊಗ್ಗದ ಸ್ಮೈಲ್ ಡ್ಯಾನ್ಸ್ ಕ್ರೂ ಸಂಸ್ಥೆಯ ಅಧ್ಯಕ್ಷರಾದ KE ಕಾಂತೇಶ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಹೋಗ್ತಾ ಇದ್ದಾರೆ. ಹೌದು, ಶಿವಮೊಗ್ಗದಲ್ಲಿ ಎಲ್ಲಿ ಅಂತ ಕೇಳ್ತೀರಾ? ಶಿವಮೊಗ್ಗದಲ್ಲಿ ಶುಭಮಂಗಳ ಸಮುದಾಯ ಭವನ ಶಿವಮೊಗ್ಗ, ಈ ಒಂದು ಸ್ಥಳದಲ್ಲಿ, ಈ ಒಂದು ಸಮುದಾಯ ಭವನದಲ್ಲಿ ನಾಳೆ ಅಂದ್ರೆ ಇದೇ ಮಾರ್ಚ್ 22ನೇ ತಾರೀಕು ಭಾನುವಾರ ಸಂಜೆ 5:30ಕ್ಕೆ ನಿಮ್ಮ ಮುಂದೆ ನಿಮ್ಮೆಲ್ಲರ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆದ ಗಿಲ್ಲಿ ನಟ ಅವರು ಆಗಮಿಸ್ತಾ ಇದ್ದಾರೆ ಕಣ್ರಿ. ನೋಡಿ, ಈ ನಮ್ಮ ಗಿಲ್ಲಿ ನಟ ಅವ್ರನ್ನ ನೋಡೋದಕ್ಕೆ ನಮ್ಮ ಶಿವಮೊಗ್ಗದ ಫ್ಯಾನ್ಸ್ಗಳೆಲ್ಲ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಅಂದ್ರೆ, ನಾನು ಶಿವಮೊಗ್ಗದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋಗಿದ್ದೆ ಗಿಲ್ಲಿಯವರ ಪರವಾಗಿ. ಆಗ ನಮ್ಮ ಶಿವಮೊಗ್ಗದ ಜನತೆ ನಮ್ಮ ಗಿಲ್ಲಿಯವರ ಬಗ್ಗೆ ಅಂದ್ರೆ ನಮ್ಮ ಗಿಲ್ಲಿ ನಟ ಅವರ ಬಗ್ಗೆ ಏನ್ ಹೇಳಿದಾರಂತ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಮತ್ತೆ ಮಾತು ಶುರು ಮಾಡೋಣ. ಬನ್ನಿ, ಈಗ ನಾನು ಈ ವಿಡಿಯೋ ಪ್ಲೇ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದೀನಿ, ಶಿವಮೊಗ್ಗದಲ್ಲಿ ಇದ್ದೀನಿ. ನಿಮ್ಮೆಲ್ಲರ ಓಟು ಗಿಲ್ಲಿ ಗೆಲ್ತಾರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ಒಟ್ಟಾರೆಯಾಗಿ ನಿಮ್ ಓಟು? ನಮ್ಮ ಓಟ ಗಿಲ್ಲಿ ಗೆಲ್ತಾರಾ? ಗೆಲ್ಬೇಕು, ಕನ್ನಡ ಜನತೆ ಅವ್ರನ್ನ ಗೆಲ್ಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮೆಲ್ಲರ ಓಟು? ನಮ್ಮ ಓಟ್ ಏನಿದ್ರು ಗಿಲ್ಲಿ ಸರ್. ಗಿಲ್ಲಿ ಗೆಲ್ತಾರ ಸರ್? ಗೆಲ್ಲಿ ಬಿಡ್ಲಿ, ಓಟ್ ಹಾಕದಂತೆ ಹಾಕ್ತಿವಿ, ಗಿಲ್ಲಿಗಂತೂ ಓಟ್ ಹಾಕ್ತಿವಿ ಸರ್. ರಕ್ಷಿತಾನು ಗಿಲ್ಲಿನೇ ಗೆಲ್ಬೇಕು ಅಂತ ಆಸೆ. ಮೇಡಮ್, ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ? ಗಿಲ್ಲಿಗೆ, ರಕ್ಷಿತಾ ಒಟ್ಟಾರೆಯಾಗಿ ನಿಮ್ ಓಟು? ಗಿಲ್ಲಿ ಸರ್. ಗಿಲ್ಲಿ ಗೆಲ್ತಾರೆ ಮೇಡಮ್. ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟ್ ಯಾರಿಗೆ? ಗಿಲ್ಲಿ ಗೆಲ್ತಾರಾ? ಪಕ್ಕ 100%. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ಮೇಡಮ್? ಗಿಲ್ಲಿ. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು? ಗಿಲ್ಲಿ ಗೆಲ್ತಾನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತವಾಗಿ ಸರಿ ಗಿಲ್ಲಿ ಅವ್ರು ವಿನ್ ಆಗ್ತಾರ ಅನ್ನೋ ಒಂದು ಭರವಸೆ ಇದೆ ಸರ್. ವಿಡಿಯೋ ನೋಡಿದ್ರಲ್ಲ, ನಮ್ಮ ಆಟೋ ಚಾಲಕರು ಹಾಗೆ ಶಿವಮೊಗ್ಗದ ಮಹಿಳಾ ಮಣಿಗಳೆಲ್ಲ ಗಿಲ್ಲಿನೇ ಗೆಲ್ಬೇಕು, ನಮ್ಮ ಓಟೆಲ್ಲ ಗಿಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗಿಲ್ಲಿ ಅವರು ನಮ್ಮ ಶಿವಮೊಗ್ಗದ ಜನತೆಯ ಮನಸ್ಸನ್ನ ಎಷ್ಟು ಗೆದ್ದಿರ್ಬೋದು ನೀವೇ ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ, ಗಿಲ್ಲಿ ಅವರು ನಾಳೆ ಶಿವಮೊಗ್ಗಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಶಿವಮೊಗ್ಗದ ಜನತೆ, ತೀರ್ಥಹಳ್ಳಿಯ ಜನತೆ, ಸಾಗರದ ಜನತೆ, ತರೀಕೆರೆಯ ಜನತೆ, ಭದ್ರಾವತಿಯ ಜನತೆ, ಇವರೆಲ್ಲರೂ ನಾಳೆ ಸಂಜೆ 5:30ಕ್ಕೆ ಸರಿಯಾಗಿ ಶಿವಮಂಗಳ ಸಮುದಾಯ ಭವನಕ್ಕೆ ಬನ್ನಿ. ಗಿಲ್ಲಿ ಅವ್ರನ್ನ ನೋಡಿ, ಗಿಲ್ಲಿ ಅವ್ರನ್ನ ಮಾತುಗಳನ್ನ ಕೇಳಿ. ಗಿಲ್ಲಿ ಅವ್ರನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ನೋಡಿದ್ರು, ಈ ಒಂದು ಸ್ಟೇಜಲ್ಲೂ ಹಾಗೆ ನೋಡ್ತೀರಿ. ಏನು ಬದಲಾವಣೆ ಇರಲ್ಲ. ಅವ್ರು ಯಾವ್ದು ಸೂಟು ಗೀಟು ಏನೋ ಹಾಕೊಂಬಂದಿರಲ್ಲ, ಯಾವುದೇ ಒಂಥರ ಆಡಿಡಾಸ್, ಪೂಮಾ ಶೂ ಅಂತ ಶೂಗಳೇನೋ ಹಾಕೊಂಬಂದಿರಲ್ಲ, ಯಾವುದೇ ಈ ಥರ ಸನ್ಗ್ಲಾಸ್ಗಳು ಹಾಕೊಂಡಿರಲ್ಲ. ಸಿಂಪಲ್ ಮ್ಯಾನ್, ಕ್ಯಾಶುಯಲ್ ಆಗಿ ಒಂದು ಹವಾಯಿ ಸ್ಲಿಪ್ಪರ್, ಒಂದು ಮಾಮೂಲಿ ಶರ್ಟ್, ಹಾಗೆ ಒಂದು ಯಾವ್ದೋ ಬ್ಯಾಗಿ ಪ್ಯಾಂಟ್ ಹಾಕೊಂಡ್ ಬಂದಿರ್ತಾರೆ. ಎಷ್ಟು ಸಿಂಪಲ್ ಆಗಿ ಬಂದಿರ್ತಾರೆ ಅಂದ್ರೆ, ನೀವು ನೋಡಿದ್ರಂದ್ರೆ ಏನ್ ಗುರು ಗಿಲ್ಲಿ ಇಂಥ ಸೆಲೆಬ್ರಿಟಿ ಆಗಿದವ್ರೆ, ನೋಡಿದ್ರೆ ಏನ್ ಇಷ್ಟು ಸಿಂಪಲ್ ಆಗಿ ಬಂದಿದಾರ ಅಂತ ಅನ್ಕೊಂತೀರಾ. ಇದಂತೂ 100% ಸತ್ಯ. ನಾಳೆ
ನಮ್ಮ ಶಿವಮೊಗ್ಗದ ಭಾಗದ ಜನತೆ ಎಲ್ಲ, ಶಿವಮೊಗ್ಗದ ಜಿಲ್ಲೆಯ ಜನತೆಗಳ ಎಲ್ಲ ನಾಳೆ ಬನ್ನಿ. ಹಾಗೆ ನಮ್ಮ ಶಿವಮೊಗ್ಗದ ಯುವ ಮುಖಂಡರಾದ ಹಾಗೆ ಸ್ಮೈಲ್ ಡ್ಯಾನ್ಸ್ ಕ್ರೂ ಸಂಸ್ಥೆಯ ಅಧ್ಯಕ್ಷರಾದ KE ಕಾಂತೇಶ್ ಅವರ ಹುಟ್ಟಹಬ್ಬದ ಆಚರಣೆಯನ್ನ ಸಿಕ್ಕಾಬಟ್ಟೆ ವಿಜೃಂಭಣೆಯಾಗಿ ಆಚರಿಸಿ, ಹಾಗೇನೆ ನಮ್ಮ ಗಿಲ್ಲಿ ಅವರ ಮಾತುಗಳನ್ನ ಕೇಳಿ ಆನಂದಿಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ನಾಳೆ ನೀವೆಲ್ಲ ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನಕ್ಕೆ ಸಂಜೆ 5:30ಕ್ಕೆ ತಪ್ಪದೆ ಹೋಗ್ತೀರಿ ತಾನೆ? ಗಿಲ್ಲಿ ನಟ ಅವರನ್ನ ನೋಡ್ತೀರಿ ತಾನೆ? ಅವರ ಜೊತೆ ಸೆಲ್ಫಿ ತಕ್ಕೊಂತೀರಿ ತಾನೆ? ಯಾರು ಮಿಸ್ ಮಾಡಬೇಡಿ. ನಾಳೆ ಹೋಗಿ ಗಿಲ್ಲಿ ನಟ ಅವ್ರನ್ನ ಮೀಟ್ ಮಾಡಿ, ಅದೇ ನಮ್ಮ ಶಿವಮೊಗ್ಗದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಜೈ ಕರ್ನಾಟಕ, ಜೈ ಪಳಾರ್ ಗಿಲ್ಲಿ.